ಇದೇ ಆಗಸ್ಟ್ 11ರ ಸೋಮವಾರದಂದು ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿರುವ ಎಪಿಎಂಸಿ ಕ್ರೀಡಾಂಗಣದಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇವರ ವತಿಯಿಂದ ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿ ಎಂಬ ಮಹಾಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಒಂದು ಬೃಹತ್ ಮಹಾಸಭೆಯಲ್ಲಿ ಗಂಗಾವತಿ ಮತ್ತು ಕಾರಟಗಿ ಕನಕಗಿರಿ ಭಾಗದ ಜಿಲ್ಲೆಯ ಎಲ್ಲ ತಾಲೂಕಿನ ಸಮಾಜದ ಮುಖಂಡರುಗಳು ಹಾಗೂ ಇತರ ಸಮಾಜದ ಮುಖಂಡರುಗಳು ಈ ಒಂದು ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿ ಮಹಾ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯವರ ಮುಖಂಡರುಗಳು ಮತ್ತು ಎಸ್.ಬಿ. ಖಾದ್ರಿ ಹಾಗೂ ಶಾಮೀದ್ ಮನಿಯಾರುಗಳವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದ್ದು ಸರ್ವರು ಭಾಗವಹಿಸುವಂತೆ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ತಮ್ಮನ್ನು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆಯುವ ಉದ್ದೇಶವೇನೆಂದರೆ ದಿನಾಂಕ 11/8/2025 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ದೇಶದ ಅನೇಕ ಭಾಗಗಳಿಂದ ಮೇಧಾವಿಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರಾದ ಮನೆಯವರು ಹೇಳಿದಂಗೆ ಈ ವಕ್ಫ್ ಆಸ್ತಿ ಸರ್ಕಾರದ ಆಸ್ತಿ ಅಲ್ಲ, ನಮ್ಮ ಪೂರ್ವಜರು ಈ ತಮ್ಮ ಅಂದಿನ ಆ ಕಾಲಘಟ್ಟದಲ್ಲಿ ಇದ್ದಂಥ ಶ್ರೀಮಂತರು ನಮ್ಮ ಮಸೂದಿಗಳಿಗೆ, ದರ್ಗಾಗಳಿಗೆ, ಖಬ್ರಸ್ತಾನ್ಗೋಸ್ಕರ ಅವರೆಲ್ಲರೂ ತಮ್ಮ ಸ್ವಂತ ಆಸ್ತಿಯನ್ನು ದೇಣಿಗೆ ರೂಪ ಕೊಟ್ಟು ಸರ್ಕಾರದ ಈ ರೀತಿಯಲ್ಲಿ ವಕ್ಫನ್ನು ಮಾಡಿದ್ದಾರೆ. ಆ ವಕ್ಫ್ ಆಸ್ತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂಥ BJP ಸರ್ಕಾರ ಕೆಟ್ಟ ದೃಷ್ಟಿ ಬೀರಿ ಇದನ್ನು ಮುಸಲ್ಮಾನ್ ಸಮಾಜದವರಿಂದ ಕಿತ್ಕೊಂಡು ತಮ್ಮ ಸ್ನೇಹಿತರಿಗೆ ಹಂಚಬೇಕಂತ ಅವರು ದುರುದ್ದೇಶದಿಂದ ಈ 2025ರ ವಕ್ಫ್ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ತುಂಬ ವಿರೋಧ ಮಾಡ್ತಾ ಇದ್ದೀವಿ. ಉದಾಹರಣೆಗಾಗಿ ಮುಖೇಶ್ ಅಂಬಾನಿ ಅವರು ವಕ್ಫ್ ಆಸ್ತಿಯ ಮೇಲೆ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂಥ ಶ್ರೀಮಂತರಿಗೆ ಅದನ್ನು ಉಳಿಸೋಕ್ಕೋಸ್ಕರ ಇಂಥ ಒಂದು ಕೆಟ್ಟ ಕಾನೂನನ್ನು ತರಲಿಕ್ಕೆ ಬಯಸ್ತಾ ಇದ್ದಾರೆ. ನಾವೆಲ್ಲರೂ ಎಲ್ಲ ಸಮಾಜದ ಜನರು, ಮುಸ್ಲಿಂ ಸಮಾಜದವರೆಲ್ಲ, ಅನೇಕ ಎಲ್ಲ ಸಮಾಜದ ಜನರು ಇವತ್ತು ಈ ವಕ್ಫ್ನ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಈ ಅನೇಕ ದೇಶದ ಉದ್ದಗಲಕ್ಕೂ ವಿರೋಧದ ಕಾರ್ಯಕ್ರಮ ನಡೀತಾ ಇದೆ. ಗಂಗಾವತಿ ನಗರದಲ್ಲಿಯೂ ಸೋಮವಾರ 11ನೇ ತಾರೀಕು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಿದೆ. ನಾವೆಲ್ಲರೂ ಒಕ್ಕೂರಿನಿಂದ ಈ ಕಾನೂನನ್ನು ಧಿಕ್ಕರಿಸುತ್ತೇವೆ. ಅದೇ ಥರ ನಮ್ಮ ಸಮಾಜವು ಎಲ್ಲ ಸಮಾಜದ ಜೊತೆ ಒಳಗೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ಜನರು, ಗಂಗಾವತಿ ನಗರದ ಸಮಸ್ತ ನಾಗರಿಕ ಬಂಧುಗಳು ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಸಹ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲ ಸಹಕಾರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರು ಸಹ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಬಿತ್ತರಿಸಬೇಕಂತ ಹೇಳಿ ಅವರಲ್ಲಿನೂ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿಸಿ ಮಹಾಸಭೆಯನ್ನು ಗಂಗಾವತಿ ನಗರದಲ್ಲಿ ತಾಲೂಕಾದ್ಯಂತ ಮತ್ತು ಒಂದು ಜಿಲ್ಲೆಯ ಎಲ್ಲ ಮುಸ್ಲಿಮ್ಸ್ ಬಾಂಧವರು ಮತ್ತು ಇನ್ನಿತರರು ಸೇರಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ. ಮುಸ್ಲಿಂ ಪರ್ಸನಲ್ ಲಾ ವತಿಯಿಂದ ಏನು ಆದೇಶ ಇತ್ತು, ಆ ಆದೇಶ ಅನುಸಾರವಾಗಿ ಇವತ್ತು ದಾರುಲ್ ಖಜಾ ಅಧ್ಯಕ್ಷರಾದಂಥ ಎಸ್.ಬಿ. ಖಾದ್ರಿ ಇವರ ನಿಗರಾಣಿಯಲ್ಲಿ, ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಎಲ್ಲ ಮಸೂದಿ ಅಧ್ಯಕ್ಷರು, ಇಮಾಮ್ಗಳು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಇವತ್ತೊಂದು ಈ ವಕ್ಫ್ ಆಸ್ತಿ ಇದು ನಮ್ಮ ಹಕ್ಕು. ಇದು ವಕ್ಫ್ ಯಾರು ಕೊಟ್ಟಿರ್ತಕ್ಕಂಥದ್ದಲ್ಲ. ಬರೀ ಸುಮ್ಮನೆ ಬೇರೆ ಬೇರೆ ಪಕ್ಷದವರು
ಆ ಮಸೂದಿಗೆ ಇಷ್ಟೈತೆ ಈ ಮಸೂದಿಗೆ ಅಷ್ಟೈತೆ ಆಸ್ತಿ ಅಂತಕ್ಕಂಥದ್ದು ಏನು ಹೇಳಿಕೆ ಕೊಡ್ತಾರೆ, ಅದು ಯಾರು ಸರ್ಕಾರದ ಆಸ್ತಿ ಅಲ್ಲ. ನಮ್ಮ ಪೂರ್ವ ಅಜ್ಜರಾಗಿರ್ಬೋದು, ಮುತ್ತಜ್ಜರಾಗಿರ್ಬೋದು, ಹಿಂದೆ ಇರ್ತಕ್ಕಂಥ ಅವರ ಸ್ವಂತ ಆಸ್ತಿಯಲ್ಲಿ ಒಂದು ವಕ್ಫ್ ಮಾಡಿ ಹೋಗಿರ್ತಕ್ಕಂಥ ಆಸ್ತಿಯಲ್ಲೇನೋ ನಾವು ಸರ್ಕಾರಕ್ಕೆ ಮತ್ತೆ ವಾಪಸ್ ಉಲ್ಟಾ 12% ಆಗಿ ವಕ್ಫ್ ಕಾಂಟ್ರಿಬ್ಯೂಷನ್ ಅಂತೇಳಿ ನಾವೇ ಸರ್ಕಾರ ನಡೆಸಲಿಕ್ಕೆ ಅದು ದುಡ್ಡನ್ನು ನಾವು ಕೊಡ್ತೀವಿ. ಇವತ್ತು ಇಂಥ ಸಂದರ್ಭದಲ್ಲಿ ವಕ್ಫಿನ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಏನು BJP ಸರ್ಕಾರ ಹೋಗ್ತಾ ಇದೆ, ಅದು ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಇವತ್ತು APMCಯಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ APMCಯಲ್ಲಿ 11ನೇ ತಾರೀಕಿಗೆ ಎಲ್ಲರೂ ಸಮಸ್ತ ಮುಸ್ಲಿಮಾನ್ ಸಮಾಜದವರು ಮತ್ತು ಇನ್ನಿತರ ಸಂಘಟನೆಗಳು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಈ ನಮ್ಮನ್ನು ಕೈ ಜೋಡಿಸಿ ಈ ಒಂದು ಸಂವಿಧಾನವೂ ಸಹ ರಕ್ಷಣೆ ಮಾಡ್ತಕ್ಕಂಥ ನಾವು ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನಾವು ಮುಖಂಡರಾಗಿರ್ಬೋದು, ಎಲ್ಲ ಮಸೂದೆ ಅಧ್ಯಕ್ಷರುಗಳಾಗಿರ್ಬೋದು, ಇವತ್ತು ಖಾದ್ರಿ ಸಾಹೇಬರ ಏನು ಮೀಟಿಂಗ್ಗಳಾಯ್ತು, ಏನು ನೇತೃತ್ವದಲ್ಲಿ ಅವರು ಏನು ಆದೇಶಗಳನ್ನು ಕೊಡ್ತಾ ಇದ್ದಾರೆ, ಅದಕ್ಕೂ ಕಟ್ಟುನಿಟ್ಟಾಗಿ ಇವತ್ತು ಯಾವುದೇ ಇದರಲ್ಲಿ ರಾಜ್ಯ ಮುಂದಿನ ದಿನಗಳಲ್ಲಿ ಇದಾದ ನಂತರ ಮತ್ತೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನೂ ನಾವು ಮುಂದಿನ ರೂಪರೇಷೆಗಳನ್ನು ಮುಸ್ಲಿಂ ಪರ್ಸನಲ್ ಲಾ ವತಿಯಿಂದ ನಾವು ಹಮ್ಮಿಕೊಳ್ಳಲಾಗುತ್ತದೆ ಎಂದು ನಾನು ಸಮಸ್ತ ಮುಸಲ್ಮಾನ್ ಬಾಂಧವರು 11ನೇ ತಾರೀಕಿಗೆ ತಮ್ಮ ಕಾರ್ಯಗಳನ್ನು, ಅಂಗಡಿಗಳನ್ನು, ಮುಂಗಟ್ಟುಗಳನ್ನು ಎಲ್ಲವೂ ಬಂದ್ ಮಾಡಿ 1-2 ತಾಸು ನಮ್ಮ ಜೊತೆಗೆ ಇರಬೇಕಂತೇಳಿ ತಾವು ವಕ್ಫ್ ಪರವಾಗಿ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ಕಳಕಳಿಯಿಂದ ನಾನು ಕೈ ಮುಗಿದು ಕೇಳ್ಕೊತೇನೆ. ಜೈ ಜೈ. वक्त बचाओ, दस्तूर बचाओ, तहरीक ऑल इंडिया मुस्लिम पर्सनल लॉ बोर्ड के तहत तमाम जमातें मिलकर एक प्रोग्राम रखा गया है हिंदुस्तान के दस्तूर की हिफाजत के लिए और वक्त की हिफाजत के लिए सब कुछ जमा हुए हैं। और यहाँ पर गंगावती में तारीख 11 अगस्त 2025 बरोज़ पीर सुबह 10 बजे से लेकर तकरीबन 2:30 और 3 बजे तक एक प्रोग्राम होगा। ये PMC स्टेडियम कनकागिरी रोड गंगावती में औरतों के लिए भी वहाँ पर इंतज़ाम किया गया है। ये एक तहरीक है और पूरे डिस्ट्रिक्ट ऊपर डिस्ट्रिक्ट हॉस्पिटल करनाल तमाम डिस्ट्रिक्ट वालों से दरख्वास्त है इस जलसे में पहुँच कर जलसे को कामयाब बनाए। हम हमारी तरफ से और ऑल इंडिया मुस्लिम पर्सनल बोर्ड की जिम्मेदार है। वक्त बचाओ, दस्तूर बचाओ, तहरीक कुल जमात जो मेहनत कर रहे तमाम की तरफ से अपील है कि तमाम लोग इस जलसे में शिरकत करके जलसे कामयाब फरमाए। जय हिंद। बचाओ, दस्तूर बचाओ, तहरीक ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿಸಿ ಈ ಹೋರಾಟದಲ್ಲಿ कुल जमाती इत्तेहाद के साथ यानी कि गंगावती तालुका के तमाम जमात के मुत्तफ़िक़ा प्लेटफॉर्म के साथ मुस्लिम पर्सनल लॉ ऑल इंडिया मुस्लिम पर्सनल लॉ के साए में ये प्रोग्राम अमल में लाया जा रहा है। और गंगावती की सरजमीन APMC ग्राउंड बरोज़ पीर सुबह 10 बजे से ये प्रोग्राम का आगाज़ होगा, जिसमें जो है आपका अजमेर से, कलकत्ता से, बेंगलुरु से और मुख्तलिफ जो है मकामात से मेहमानान खुसूसी आ रहे हैं। और ये प्रोग्राम ख़ास तौर पर हमारे हिंदुस्तान के दस्तूर को बचाने के लिए, संविधान को बचाने के लिए है, वक्फ की जायदाद को बचाने के लिए है और आपको बेदार करने के लिए ये दूर दूर से मेहमानान तशरीफ़ ला रहे हैं। तमाम गंगावती और अतराफ़ अगनाफ के तमाम ताल्लुक़ों से और तमाम ताल्लुक़ा जात के साथ साथ तमाम अज़लाओं से, जैसे कि बल्लारी ज़िला है, विजयनगर ज़िला है, आपका रायचूर ज़िला है, इधर आपका शाहपुर ज़िला है, ये तमाम ज़िला के लोगों से, गदग ज़िला के लोगों से हमारी अपील है कि कसीर तादाद में इस प्रोग्राम में शिरकत फरमाकर इस प्रोग्राम को कामयाब बनाएं और हमें शुक्रिया का मौका इनायत फरमाएं। जय हिंद, जय